ಈಗ ಇಡಿ ತನಿಖೆ ಮಾಡುವಾಗ ಅವರು ಉಲ್ಲೇಖ ಮಾಡಿದ್ದಾರೆ, ಈ ಹಣ ಹವಾಲಾ ಮೂಲಕ ಬಾರ್ ಅಂಡ್ ರೆಸ್ಟೋರೆಂಟ್ಗೆ ಹೋಗಿದೆ, ಕೆಲವು ಇವತ್ತು ಚಿಟ್ ಫಂಡ್ಗೆ ಹೋಗಿದೆ, ಫೈನಾನ್ಸ್ ಕಂಪನಿಗಳಿಗೆ ಹೋಗಿದ್ದಾವೆ, ಜ್ಯುವೆಲರ್ಸ್ ಶಾಪ್ಗೆ ಹೋಗಿದೆ. ಇದ್ರ ಮೂಲಕ ನೀವು ನೋಡಿದ್ದೀರಿ ಬಳ್ಳಾರಿ ಉಪಚುನಾವಣೆಗೆ ಕೂಡ, ಉಪಚುನಾವಣೆ ಇದ್ದೀನಿ ನಮ್ಮ ಲೋಕಸಭಾ ಚುನಾವಣೆಯಲ್ಲಿ ಇದು ಬಳಕೆ ಆಗಿದೆ. ನೀವು ಇದೆಲ್ಲ ಕೂಡ ನೋಡಿದಿರಿ. ಇಡಿ ಅವರು ಉಲ್ಲೇಖ ಮಾಡಿದ್ದಾರೆ. ಉಲ್ಲೇಖ ಮಾಡೋದು ಮಾತ್ರನೇ ಅಲ್ಲ, ಚಾರ್ಜ್ ಶೀಟ್ ಕೂಡ ಫ್ರೇಮ್ ಮಾಡಿದ್ದಾರೆ, ಆರೋಪ ಪಟ್ಟಿ, ದೋಷಾರೋಪ ಪಟ್ಟಿ ಕೂಡ ಬಿಡುಗಡೆ ಮಾಡಿದ್ದಾರೆ. ಅದ್ರಲ್ಲಿ ಅವ್ರ ಹೆಸರಿದೆ. ಉಲ್ಲೇಖ ಮಾಡಿದ ಮೇಲೂ ಕೂಡ ಒಬ್ಬ ಒಳ್ಳೆಯ ಅಧಿಕಾರಿ, ವಾಲ್ಮೀಕಿ ನಿಗಮದಲ್ಲಿದ್ದಂತ ಅಧಿಕಾರಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಕೆಲವು ಕೆಳಮಟ್ಟದ ಅಧಿಕಾರಿಗಳು ಇವರ ಸೂಚನೆ ಮೇಲೆ ನಾವು ಈ ರೀತಿ ಹಣವನ್ನ ದುರ್ಬಳಕೆ ಮಾಡಿದೀವಿ ಅಂತ ಅವರು ತನಿಖೆಯಲ್ಲಿ ಒಪ್ಪಿದ್ದಾರೆ. ಈ ಸರ್ಕಾರನೇ ಅವರ ರಾಜೀನಾಮೆಯನ್ನ ನೀವೇ ಪಡ್ಕೊಂಡಿದ್ದೀರಿ. ಮಾನ್ಯ ಸಿದ್ದರಾಮಣ್ಣವರೇನೆ ಮುಖ್ಯಮಂತ್ರಿಗಳಾಗಿ 80 ಕೋಟಿಯಷ್ಟು ದುರ್ಬಳಕೆ ಆಗಿರೋದು ನಿಜ ಅಂತೇಳಿ ವಿಧಾನಸೌಧದ ಸದನದಲ್ಲಿ ಹೇಳಿರುವಂತ ಮಾತು. ಅದಾದ್ಮೇಲೆ ಸಚಿವರ ರಾಜೀನಾಮೆ ನೀವೇ ಪಡ್ಕೊಂಡಿದ್ದೀರಿ. ಈ 1 ವರ್ಷದಲ್ಲಿ ಏನಾಗೋಯ್ತು? ಮುಖ್ಯಮಂತ್ರಿಗಳು ಇಳಿದು ಇನ್ನೊಬ್ಬ ಮುಖ್ಯಮಂತ್ರಿಗಳು ಬರುವಷ್ಟೊತ್ತಿಗೆ ನಾಗೇಂದ್ರ ಅವರು ಖುಲಾಸೆ ಆಗಿದ್ದಾರಾ? ನಾಗೇಂದ್ರ ಅವ್ರ ಮೇಲೆ ಇರ್ತಕ್ಕಂತ ಎಲ್ಲ ಆರೋಪಗಳು ಕೂಡ ಹೊರಟೋಗಿದ್ಯಾ? ಕೋರ್ಟ್ಗಳೇನಾದ್ರೂ ತೆಗೆದಾಕಿದ್ಯಾ? ಆಯ್ತಪ್ಪ ಮಾಡ್ಕೊಳ್ಳಿ ಅಂತ. ನಾವು ಯಾವ ವೈಯಕ್ತಿಕವಾಗಿ ಯಾರ ವಿರುದ್ಧ ಇಲ್ಲ. ನಾವು ಪರಿಶಿಷ್ಟ ಪಂಗಡದ ಬಡವರ ಹಣವನ್ನ ಅನ್ಯಾಯ ಮಾಡಿದ್ದೀರಿ, ದುರ್ಬಳಕೆ ಮಾಡ್ಕೊಂಡಿದ್ದೀರಿ. ಯಾರು ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅವ್ರ ಮೇಲೆ ಕ್ರಮ ತಗೋಬೇಕು, ಅಲ್ಲಿ ತನಕ ಅವ್ರಿಗೆ ಮಾಡಬೇಡಿ ಅಂತ ಹೇಳಿದ್ದೀವಿ. ಅವ್ರ ಸ್ಥಾನದಲ್ಲಿ ಬೇರೆ ಅನೇಕರಿದ್ದಾರೆ ಪರಿಶಿಷ್ಟ ಪಂಗಡದಲ್ಲಿ ಇನ್ನೂ ಕೂಡ ನಿಮ್ಮಲ್ಲಿ, ಅವ್ರು ಮಾಡಿ, ನಮ್ದೇನು ವಿರೋಧ ಇಲ್ಲ. ಅಷ್ಟೇ ನಮ್ಮ ವಾದ. ಈಗ ಅದು ಇತ್ಯರ್ಥ ಆಗೋವರೆಗೂ, ಕೇಸ್ ಇತ್ಯರ್ಥ ಆಗೋವರೆಗೂ, ಅವರು ತಪ್ಪಿತಸ್ಥರು ಅಲ್ಲ ಅಂತೇಳಿ ಖುಲಾಸೆ ಆಗೋವರೆಗೂ ಮಾನ್ಯ ನಾಗೇಂದ್ರ ಅವರನ್ನ ಮಂತ್ರಿ ಮಾಡುವಂತದ್ದು ಸಮಂಜಸ ಅಲ್ಲ ಅಂತೇಳಿ ನಮ್ಮ ವಿರೋಧ ಪಕ್ಷದ ನಾಯಕರು, ನಮ್ಮ ರಾಜ್ಯಾಧ್ಯಕ್ಷರು ಕೊಟ್ಟಿರುವಂತ ಏನು ಇವತ್ತು ಅನಿರ್ದಿಷ್ಟ ಅಹೋರಾತ್ರಿಯ ಧರಣಿಯನ್ನ ಮಾಡ್ಬೇಕು ಅಂತ ಏನು ಕೊಟ್ಟಿದ್ದಾರೆ ನಮ್ಗೆ ಆದೇಶ, ಅದರಂತೆ ನಾವ್ ಇವತ್ತೆಲ್ಲ ಕೂಡ ಮಾಡ್ತೇವೆ. ನೋಡ್ರಿ, ಇದು ಭ್ರಷ್ಟಾಚಾರದಲ್ಲಿ ಇದು ಪ್ರೂವ್ ಆಗಿದೆ, ಹೆಚ್ಚು ಕಡಿಮೆ ಪ್ರೈಮಾ ಫೇಸಿ ಪ್ರೂವ್ ಆಗಿದೆ. ದೋಷಾರೋಪ ಪಟ್ಟಿಯಲ್ಲಿ ಇದ್ದಾರೆ. ಆ ರೀತಿಯಲ್ಲಿ ಯಾರ್ದಾದ್ರೂ ಸಚಿವರದ್ದು ಹೇಳಿಯಪ್ಪ ನೋಡೋಣ, ಕೇಂದ್ರದಲ್ಲಿ ಒಬ್ರ ಹೆಸರು ಹೇಳಿ ನೋಡೋಣ. ಅಲ್ರಿ ಪಾಪ 3 ವಾರದಲ್ಲಿ ಇವತ್ತು ನೀಟು ಈ ರೀತಿ ಆಗಿದೆ ಅಂತೇಳಿ 31 ರಾಜ್ಯಗಳ ಮುಖ್ಯಮಂತ್ರಿ ಜೊತೆ ಮಾತನಾಡಿ 31 ರಾಜ್ಯಗಳಲ್ಲಿ ಎಕ್ಸಾಮಿನೇಷನ್ ಮತ್ತೆ ಮಾಡಿ ಅದರ ರಿಸಲ್ಟ್ ಕೊಟ್ಟು ಪ್ರತಿಯೊಬ್ಬ ವಿದ್ಯಾರ್ಥಿಗೆ ನ್ಯಾಯ ಕೊಟ್ಟಂತ ಧರ್ಮೇಂದ್ರ ಪ್ರಧಾನ್ ಕೇವಲ ಅಪೋಸಿಷನ್ ವಿದ್ಯಾರ್ಥಿಗಳ ಮನಸ್ಸಿಗೆ ನೋವಾಗಬಾರ್ದು ಅಂತೇಳಿ ಇವತ್ತು ರಾಜೀನಾಮೆ ಕೊಟ್ರಲ್ಲ. ಇದು ಆ ಕಾನ್ಶಿಯಸ್ನೆಸ್ ಇರಬೇಕು, ಆ ಸೆನ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ ಇರಬೇಕು. ಅದ್ಯಾವುದು ಇಲ್ಲ ಕಾಂಗ್ರೆಸ್. ಸರ್, ಈಗ ಷರತ್ತುಬದ್ಧ ಜಾಮೀನಲ್ಲಿ ಆಚೆ ಇದ್ದಾರೆ, ಕೋರ್ಟ್ ಜಾಮೀನು ಕೊಟ್ಟಿದೆ. ಯಾರು ಸರ್? ನಾಗೇಂದ್ರ ಅವರಿಗೆ. ಹೀಗಾಗಿ ಬಿಜೆಪಿ ಬೇಕಂತಲೇ ಉದ್ದೇಶ ಜಾಮೀನು, ಮರ್ಡರ್ ಕೇಸ್ಗೂ ಜಾಮೀನು ಕೊಡ್ತಾರ್ರಿ. ಹಾಗೆ ಅಂತ ಹೇಳ್ಬಿಟ್ಟು ಅವರು ನಿರ್ದೋಷಿ ಅಲ್ಲ, ಖುಲಾಸೆ ಆಗಿದಾರಾ? ಇವತ್ತು ದೋಷಾರೋಪ ಪಟ್ಟಿಯಿಂದ ಅವ್ರನ್ನ ಹೆಸರು ತೆಗೆದುಹಾಕಿದಾರಾ? ಚಾರ್ಜ್ ಶೀಟ್ ಇಂದ ಅವ್ರ ಹೆಸರು ಹೊರಗಡೆ ಹೋಗಿದ್ಯಾ? ಸುಮ್ನೆ ವಿತಂಡವಾದ ಮಾಡ್ಲಿಕ್ಕೆ ಅದಕ್ಕೇನು ಕೊನೆ ಇಲ್ಲ. ಆದ್ರೆ ಇವ್ರು ಹೇಳ್ತಾರಲ್ಲ, ಮಾನ್ಯ ಮುಖ್ಯಮಂತ್ರಿಗಳು ಹೊಸದಾಗಿ ಬಂದಿರೋರು ಹೇಳ್ತಾ ಇದ್ದಾರೆ, ನಾವು ಕಾನ್ಶಿಯಸ್ ಇಟ್ಕೊಂಡೆ ನಾವು ಮಾಡೋದು ಆಡಳಿತ ಅಂತ. ಆ ಕಾನ್ಶಿಯಸ್ ಎಲ್ಲಾಯ್ತು? ನಾಗೇಂದ್ರ ಅವರನ್ನ ನಿಮ್ಮ ಸಂಪುಟದಲ್ಲಿ ನಿಮಗೆ ಇವತ್ತು ಕೆಟ್ಟ ಹೆಸರು, ಮೊನ್ನೆ ಸಿದ್ದರಾಮಣ್ಣವ್ರಿಗಲ್ಲ, ಸಿದ್ದರಾಮಣ್ಣವರು ಇಂಥವ್ರನ್ನ ತೆಗೆದಾಕಿದ್ರು. ನೀವು ಯಾರು ಒತ್ತಡಕ್ಕೆ ತಗೊಂಡ್ರಿ, ಆದ್ರೆ ಕೆಟ್ಟ ಹೆಸರು ಯಾರಿಗೆ? ಮೊನ್ನೆ ಡಿ ಕೆ ಶಿವಕುಮಾರ್ ಅವ್ರಿಗೆ, ನಾಟ್ ಫಾರ್ ಸಿದ್ದರಾಮಯ್ಯ.